ಇನ್ನು ಮುಖ್ಯಮಂತ್ರಿಗಳ ಆದೇಶದ ನಂತರವೂ ಕೂಡ ಈ ಮೈಕ್ರೋ ಫೈನಾನ್ಸ್ಗಳ ಟಾರ್ಚರ್ ಹಾವಳಿ ಮುಂದುವರೆದಿದೆ. ಕಾರಣ ಸುಗ್ರೀವಾಜ್ಞೆ ಜಾರಿಗೆ ತರ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿದೆಯೇ ಹೊರತು ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನನ್ನು ಈವರೆಗೂ ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ವಿಳಂಬ ಆಗ್ತಾ ಇದೆ. ಆದರೆ ಇನ್ ಕೇಸ್ ಈ ಹೊಸ ಕಾನೂನೇನಾದರೂ ಜಾರಿಗೆ ಆಗಿದ್ದೇ ಆದಲ್ಲಿ ಒಂದಷ್ಟು ಕಡಿವಾಣ ಅಂತೂ ಈ ಮೈಕ್ರೋ ಟಾರ್ಚರ್ಗೆ ಬೀಳಬಹುದು ಅನ್ನೋ ನಿರೀಕ್ಷೆ ಇದೆ. ಮೈಕ್ರೋ ಟಾರ್ಚರ್ಗೆಂದೇ ರಾಜ್ಯದಲ್ಲಿ ಹೊಸ ಕಾನೂನು ಬರುವ ನಿರೀಕ್ಷೆ ಇದೆ. ಅಂದರೆ ಈ ಕಾನೂನಿನ ಅನ್ವಯ ಕಂಡವರಿಗೆ ಸಿಕ್ಕಷ್ಟು ಹಣವನ್ನು ಸಾಲವಾಗಿ ನೀಡುವ ಹಾಗಿರೋದಿಲ್ಲ. ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಾಲವನ್ನು ನೀಡೋದು ಅನಿವಾರ್ಯ ಆಗತ್ತೆ. ಈಗೇನಾಗ್ತಾ ಇದೆ, ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೇಗಾಗ್ತಾ ಇದೆ, ಬಡವರ ಸಾಮರ್ಥ್ಯಕ್ಕಿಂತ ಅಧಿಕ ಸಾಲವನ್ನು ಕೊಟ್ಬಿಡೋದು, ಅದಾದ ನಂತರದಲ್ಲಿ ಅವ್ರು ತೀರಿಸ್ಲಿಕ್ಕಾಗದೆ ಒದ್ದಾಡೋದು, ತೀರಿಸ್ಲಿಕ್ಕಾಗಲ್ಲ ಅಂತ ಗೊತ್ತಿದ್ದು ಕೂಡ ಸಾಲ ಕೊಟ್ಟು ನಂತರದಲ್ಲಿ ಅವ್ರಿಗೆ ಟಾರ್ಚರ್ ಕೊಡೋದು, ಅಂತಿಮವಾಗಿ ಮಾನ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಗೆ ಶರಣಾಗೋದು. ಈಗೊಂದು ಸರ್ಕಲ್ ಆಗಿ ಹೋಗಿದೆ. ಈಗ ಬಡವರ ಸಾಮರ್ಥ್ಯಕ್ಕಿಂತ ಅಧಿಕ ಸಾಲವನ್ನು ಪಡೀತಿದ್ದಾರೆ. ಬೇಕಂತಲೇ ಈ ಕಂಪನಿಗಳು ಹೆಚ್ಚು ಸಾಲವನ್ನು ಕೊಡ್ತಾ ಇವೆ. ಇನ್ನು ಮುಂದೆ ಎಷ್ಟು ಸಾಲ ಕೊಟ್ಟರು ಅನ್ನೋದನ್ನು ಸರ್ಕಾರಕ್ಕೆ ತಿಳಿಸ್ಬೇಕಾಗತ್ತೆ. ಸರ್ಕಾರದ ಆನ್ಲೈನ್ ಪೋರ್ಟಲ್ನಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ಅಪ್ಡೇಟ್ ಮಾಡಬೇಕಾಗತ್ತೆ. ಆನ್ಲೈನ್ನಲ್ಲೇ ಸಾಲಕ್ಕೆ ಅಪ್ಲಿಕೇಶನ್, ಸಾಲ ನೀಡಿಕೆ ಇದೆಲ್ಲ ಪ್ರಕ್ರಿಯೆಗಳು ಕೂಡ ಆಗಬೇಕಾಗುತ್ತೆ. ಜೊತೆಗೆ ಬಹಳ ಮುಖ್ಯವಾಗಿ ರಿಸರ್ವ್ ಬ್ಯಾಂಕ್ನ ನೀತಿಗೆ ಅನುಗುಣವಾಗಿ ಬಡ್ಡಿ ಪ್ರಮಾಣವನ್ನು ನಿಗದಿ ಮಾಡಬೇಕಾಗತ್ತೆ. ರಾಜ್ಯದಲ್ಲಿ ಕಂಪನಿಗಳು ಕಡ್ಡಾಯವಾಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಡ್ಡಾಯವಾಗಿ ರಿಜಿಸ್ಟರ್ಡ್ ಇರಬೇಕಾಗತ್ತೆ. ಯಾವಾಗ ಬೇಕಿದ್ರೂ ಈ ನೋಂದಣಿಯನ್ನು ರದ್ದು ಮಾಡುವ ಅವಕಾಶ ಸರ್ಕಾರದ ಕೈಗೆ ಸಿಗತ್ತೆ. ಯಾವ ವಸ್ತು ಆಸ್ತಿಗಳನ್ನು ಅಡಮಾನ ಇಡಿಸ್ಕೊಳ್ಳುವಂತಿಲ್ಲ ಸಾಲ ಕೊಡುವಾಗ. ಇನ್ನು ಮಧ್ಯವರ್ತಿಗಳ ಮೂಲಕ ಕೂಡ ದಬ್ಬಾಳಿಕೆ ಮಾಡುವಂತಿಲ್ಲ. ಆದಷ್ಟು ಶೀಘ್ರದಲ್ಲಿ ಈ ಹೊಸ ಕಾನೂನು ಜಾರಿಗೆ ಬಂದಿದ್ದೇ ಆದಲ್ಲಿ ಮೈಕ್ರೋ ಫೈನಾನ್ಸ್ನ ಈ ಕಿರುಕುಳ ಕಾಟ ಒಂದಷ್ಟು ಬ್ರೇಕ್ ಬೀಳಬಹುದು ಅನ್ನೋ ನಿರೀಕ್ಷೆ ಇದೆ. ಯಾವುದೇ ಕಾರಣಕ್ಕೆ ವಿಳಂಬ ಆಗ್ತಾ ಇದ್ರೂ ಕೂಡ ಸರ್ಕಾರ ಪ್ರಿಯಾರಿಟಿ ಬೇಸಿಸ್ ಮೇಲೆ ಇದೊಂದು ಕಾನೂನನ್ನು ಜಾರಿಗೆ ತರಲಿ ಅನ್ನೋ ನಿರೀಕ್ಷೆ ಅಪಾರ ಸಂಖ್ಯೆಯ ಜನರದು. ಇನ್ನು ಮುಖ್ಯಮಂತ್ರಿಗಳ ಆದೇಶದ ನಂತರವೂ ಕೂಡ ಈ ಮೈಕ್ರೋ ಫೈನಾನ್ಸ್ಗಳ ಟಾರ್ಚರ್ ಹಾವಳಿ ಮುಂದುವರೆದಿದೆ. ಕಾರಣ ಸುಗ್ರೀವಾಜ್ಞೆ ಜಾರಿಗೆ ತರ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿದೆಯೇ ಹೊರತು ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನನ್ನು ಈವರೆಗೂ ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ವಿಳಂಬ ಆಗ್ತಾ ಇದೆ. ಆದರೆ ಇನ್ ಕೇಸ್ ಈ ಹೊಸ ಕಾನೂನೇನಾದರೂ ಜಾರಿಗೆ ಆಗಿದ್ದೇ ಆದಲ್ಲಿ ಒಂದಷ್ಟು ಕಡಿವಾಣ ಅಂತೂ ಈ ಮೈಕ್ರೋ ಟಾರ್ಚರ್ಗೆ ಬೀಳಬಹುದು ಅನ್ನೋ ನಿರೀಕ್ಷೆ ಇದೆ. ಮೈಕ್ರೋ ಟಾರ್ಚರ್ಗೆಂದೇ ರಾಜ್ಯದಲ್ಲಿ ಹೊಸ ಕಾನೂನು ಬರುವ ನಿರೀಕ್ಷೆ ಇದೆ. ಅಂದರೆ ಈ ಕಾನೂನಿನ ಅನ್ವಯ ಕಂಡವರಿಗೆ ಸಿಕ್ಕಷ್ಟು ಹಣವನ್ನು ಸಾಲವಾಗಿ ನೀಡುವ ಹಾಗಿರೋದಿಲ್ಲ. ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಾಲವನ್ನು ನೀಡೋದು ಅನಿವಾರ್ಯ ಆಗತ್ತೆ. ಈಗೇನಾಗ್ತಾ ಇದೆ, ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಹೇಗಾಗ್ತಾ ಇದೆ, ಬಡವರ ಸಾಮರ್ಥ್ಯಕ್ಕಿಂತ ಅಧಿಕ ಸಾಲವನ್ನು ಕೊಟ್ಬಿಡೋದು, ಅದಾದ ನಂತರದಲ್ಲಿ ಅವ್ರು ತೀರಿಸ್ಲಿಕ್ಕಾಗದೆ ಒದ್ದಾಡೋದು, ತೀರಿಸ್ಲಿಕ್ಕಾಗಲ್ಲ ಅಂತ ಗೊತ್ತಿದ್ದು ಕೂಡ ಸಾಲ ಕೊಟ್ಟು ನಂತರದಲ್ಲಿ ಅವ್ರಿಗೆ ಟಾರ್ಚರ್ ಕೊಡೋದು, ಅಂತಿಮವಾಗಿ ಮಾನ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಗೆ ಶರಣಾಗೋದು. ಈಗೊಂದು ಸರ್ಕಲ್ ಆಗಿ ಹೋಗಿದೆ. ಈಗ ಬಡವರ ಸಾಮರ್ಥ್ಯಕ್ಕಿಂತ ಅಧಿಕ ಸಾಲವನ್ನು ಪಡೀತಿದ್ದಾರೆ. ಬೇಕಂತಲೇ ಈ ಕಂಪನಿಗಳು ಹೆಚ್ಚು ಸಾಲವನ್ನು ಕೊಡ್ತಾ ಇವೆ. ಇನ್ನು ಮುಂದೆ ಎಷ್ಟು ಸಾಲ ಕೊಟ್ಟರು ಅನ್ನೋದನ್ನು ಸರ್ಕಾರಕ್ಕೆ ತಿಳಿಸ್ಬೇಕಾಗತ್ತೆ. ಸರ್ಕಾರದ ಆನ್ಲೈನ್ ಪೋರ್ಟಲ್ನಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ಅಪ್ಡೇಟ್ ಮಾಡಬೇಕಾಗತ್ತೆ. ಆನ್ಲೈನ್ನಲ್ಲೇ ಸಾಲಕ್ಕೆ ಅಪ್ಲಿಕೇಶನ್, ಸಾಲ ನೀಡಿಕೆ ಇದೆಲ್ಲ ಪ್ರಕ್ರಿಯೆಗಳು ಕೂಡ ಆಗಬೇಕಾಗುತ್ತೆ. ಜೊತೆಗೆ ಬಹಳ ಮುಖ್ಯವಾಗಿ ರಿಸರ್ವ್ ಬ್ಯಾಂಕ್ನ ನೀತಿಗೆ ಅನುಗುಣವಾಗಿ ಬಡ್ಡಿ ಪ್ರಮಾಣವನ್ನು ನಿಗದಿ ಮಾಡಬೇಕಾಗತ್ತೆ. ರಾಜ್ಯದಲ್ಲಿ ಕಂಪನಿಗಳು ಕಡ್ಡಾಯವಾಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಡ್ಡಾಯವಾಗಿ ರಿಜಿಸ್ಟರ್ಡ್ ಇರಬೇಕಾಗತ್ತೆ. ಯಾವಾಗ ಬೇಕಿದ್ರೂ ಈ ನೋಂದಣಿಯನ್ನು ರದ್ದು ಮಾಡುವ ಅವಕಾಶ ಸರ್ಕಾರದ ಕೈಗೆ ಸಿಗತ್ತೆ. ಯಾವ ವಸ್ತು ಆಸ್ತಿಗಳನ್ನು ಅಡಮಾನ ಇಡಿಸ್ಕೊಳ್ಳುವಂತಿಲ್ಲ ಸಾಲ ಕೊಡುವಾಗ. ಇನ್ನು ಮಧ್ಯವರ್ತಿಗಳ ಮೂಲಕ ಕೂಡ ದಬ್ಬಾಳಿಕೆ ಮಾಡುವಂತಿಲ್ಲ. ಆದಷ್ಟು ಶೀಘ್ರದಲ್ಲಿ ಈ ಹೊಸ ಕಾನೂನು ಜಾರಿಗೆ ಬಂದಿದ್ದೇ ಆದಲ್ಲಿ ಮೈಕ್ರೋ ಫೈನಾನ್ಸ್ನ ಈ ಕಿರುಕುಳ ಕಾಟ ಒಂದಷ್ಟು ಬ್ರೇಕ್ ಬೀಳಬಹುದು ಅನ್ನೋ ನಿರೀಕ್ಷೆ ಇದೆ. ಯಾವುದೇ ಕಾರಣಕ್ಕೆ ವಿಳಂಬ ಆಗ್ತಾ ಇದ್ರೂ ಕೂಡ ಸರ್ಕಾರ ಪ್ರಿಯಾರಿಟಿ ಬೇಸಿಸ್ ಮೇಲೆ ಇದೊಂದು ಕಾನೂನನ್ನು ಜಾರಿಗೆ ತರಲಿ ಅನ್ನೋ ನಿರೀಕ್ಷೆ ಅಪಾರ ಸಂಖ್ಯೆಯ ಜನರದು. ಇನ್ನು ಮುಖ್ಯಮಂತ್ರಿಗಳ ಆದೇಶದ ನಂತರವೂ ಕೂಡ
ಈ ಮೈಕ್ರೋ ಫಿನಾನ್ಸ್ಗಳ ಟಾರ್ಚರ್ ಹಾವಳಿ ಮುಂದುವರೆದಿದೆ. ಕಾರಣ ಸುಗ್ರೀವಾಜ್ಞೆ ಜಾರಿಗೆ ತರ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿದೆಯೇ ಹೊರತು ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನನ್ನು ಈವರೆಗೂ ಕೂಡ ಇಂಪ್ಲಿಮೆಂಟ್ ಮಾಡಿರಲಿಕ್ಕೆ ವಿಳಂಬ ಆಗ್ತಾ ಇದೆ. ಆದರೆ ಇನ್ ಕೇಸ್ ಈ ಹೊಸ ಕಾನೂನೇನಾದರೂ ಜಾರಿಗೆ ಆಗಿದ್ದೇ ಆದಲ್ಲಿ ಒಂದಷ್ಟು ಕಡಿವಾಣ ಅಂತೂ ಈ ಮೈಕ್ರೋ ಟಾರ್ಚರ್ಗೆ ಬೀಳಬಹುದು ಅನ್ನೋ ನಿರೀಕ್ಷೆ ಇದೆ. ಮೈಕ್ರೋ ಟಾರ್ಚರ್ಗೆಂದೇ ರಾಜ್ಯದಲ್ಲಿ ಹೊಸ ಕಾನೂನು ಬರುವ ನಿರೀಕ್ಷೆ ಇದೆ. ಅಂದರೆ ಈ ಕಾನೂನಿನ ಅನ್ವಯ ಕಂಡವರಿಗೆ ಸಿಕ್ಕಷ್ಟು ಹಣವನ್ನು ಸಾಲವಾಗಿ ನೀಡುವ ಹಾಗಿರೋದಿಲ್ಲ. ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಾಲವನ್ನು ನೀಡೋದು ಅನಿವಾರ್ಯ ಆಗತ್ತೆ. ಈಗೇನಾಗ್ತಾ ಇದೆ, ಮೈಕ್ರೋ ಫಿನಾನ್ಸ್ಗಳ ಹಾವಳಿ ಹೇಗಾಗ್ತಾ ಇದೆ, ಬಡವರ ಸಾಮರ್ಥ್ಯಕ್ಕಿಂತ ಅಧಿಕ ಸಾಲವನ್ನು ಕೊಟ್ಬಿಡೋದು, ಅದಾದ ನಂತರದಲ್ಲಿ ಅವ್ರು ತೀರಿಸ್ಲಿಕ್ಕಾಗದೆ ಒದ್ದಾಡೋದು, ತೀರಿಸ್ಲಿಕ್ಕಾಗಲ್ಲ ಅಂತ ಗೊತ್ತಿದ್ದು ಕೂಡ ಸಾಲ ಕೊಟ್ಟು ನಂತರದಲ್ಲಿ ಅವ್ರಿಗೆ ಟಾರ್ಚರ್ ಕೊಡೋದು, ಅಂತಿಮವಾಗಿ ಮಾನ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಗೆ ಶರಣಾಗೋದು. ಈಗೊಂದು ಸರ್ಕಲ್ ಆಗಿ ಹೋಗಿದೆ. ಈಗ ಬಡವರ ಸಾಮರ್ಥ್ಯಕ್ಕಿಂತ ಅಧಿಕ ಸಾಲವನ್ನು ಪಡೀತಿದ್ದಾರೆ. ಬೇಕಂತಲೇ ಈ ಕಂಪನಿಗಳು ಹೆಚ್ಚು ಸಾಲವನ್ನು ಕೊಡ್ತಾ ಇವೆ. ಇನ್ನು ಮುಂದೆ ಎಷ್ಟು ಸಾಲ ಕೊಟ್ಟರು ಅನ್ನೋದನ್ನು ಸರ್ಕಾರಕ್ಕೆ ತಿಳಿಸ್ಬೇಕಾಗತ್ತೆ. ಸರ್ಕಾರದ ಆನ್ಲೈನ್ ಪೋರ್ಟಲ್ನಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ಅಪ್ಡೇಟ್ ಮಾಡಬೇಕಾಗತ್ತೆ. ಆನ್ಲೈನ್ನಲ್ಲೇ ಸಾಲಕ್ಕೆ ಅಪ್ಲಿಕೇಶನ್, ಸಾಲ ನೀಡಿಕೆ ಇದೆಲ್ಲ ಪ್ರಕ್ರಿಯೆಗಳು ಕೂಡ ಆಗಬೇಕಾಗುತ್ತೆ. ಜೊತೆಗೆ ಬಹಳ ಮುಖ್ಯವಾಗಿ ರಿಸರ್ವ್ ಬ್ಯಾಂಕ್ನ ನೀತಿಗೆ ಅನುಗುಣವಾಗಿ ಬಡ್ಡಿ ಪ್ರಮಾಣವನ್ನು ನಿಗದಿ ಮಾಡಬೇಕಾಗತ್ತೆ. ರಾಜ್ಯದಲ್ಲಿ ಕಂಪನಿಗಳು ಕಡ್ಡಾಯವಾಗಿ ಮೈಕ್ರೋ ಫಿನಾನ್ಸ್ ಕಂಪನಿಗಳು ಕಡ್ಡಾಯವಾಗಿ ರಿಜಿಸ್ಟರ್ಡ್ ಇರಬೇಕಾಗತ್ತೆ. ಯಾವಾಗ ಬೇಕಿದ್ರೂ ಈ ನೋಂದಣಿಯನ್ನು ರದ್ದು ಮಾಡುವ ಅವಕಾಶ ಸರ್ಕಾರದ ಕೈಗೆ ಸಿಗತ್ತೆ. ಯಾವ ವಸ್ತು ಆಸ್ತಿಗಳನ್ನು ಅಡಮಾನ ಇಡಿಸ್ಕೊಳ್ಳುವಂತಿಲ್ಲ ಸಾಲ ಕೊಡುವಾಗ. ಇನ್ನು ಮಧ್ಯವರ್ತಿಗಳ ಮೂಲಕ ಕೂಡ ದಬ್ಬಾಳಿಕೆ ಮಾಡುವಂತಿಲ್ಲ. ಆದಷ್ಟು ಶೀಘ್ರದಲ್ಲಿ ಈ ಹೊಸ ಕಾನೂನು ಜಾರಿಗೆ ಬಂದಿದ್ದೇ ಆದಲ್ಲಿ ಮೈಕ್ರೋ ಫಿನಾನ್ಸ್ನ ಈ ಕಿರುಕುಳ ಕಾಟ ಒಂದಷ್ಟು ಬ್ರೇಕ್ ಬೀಳಬಹುದು ಅನ್ನೋ ನಿರೀಕ್ಷೆ ಇದೆ. ಯಾವುದೇ ಕಾರಣಕ್ಕೆ ವಿಳಂಬ ಆಗ್ತಾ ಇದ್ರೂ ಕೂಡ ಸರ್ಕಾರ ಪ್ರಿಯಾರಿಟಿ ಬೇಸಿಸ್ ಮೇಲೆ ಇದೊಂದು ಕಾನೂನನ್ನು ಜಾರಿಗೆ ತರಲಿ ಅನ್ನೋ ನಿರೀಕ್ಷೆ ಅಪಾರ ಸಂಖ್ಯೆಯ ಜನರದ್ದು. ಇನ್ನು ಮುಖ್ಯಮಂತ್ರಿಗಳ ಆದೇಶದ ನಂತರವೂ ಕೂಡ ಈ ಮೈಕ್ರೋ ಫಿನಾನ್ಸ್ಗಳ ಟಾರ್ಚರ್ ಹಾವಳಿ ಮುಂದುವರೆದಿದೆ. ಕಾರಣ ಸುಗ್ರೀವಾಜ್ಞೆ ಜಾರಿಗೆ ತರ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿದೆಯೇ ಹೊರತು ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನನ್ನು ಈವರೆಗೂ ಕೂಡ ಇಂಪ್ಲಿಮೆಂಟ್ ಮಾಡಿರಲಿಕ್ಕೆ ವಿಳಂಬ ಆಗ್ತಾ ಇದೆ. ಆದರೆ ಇನ್ ಕೇಸ್ ಈ ಹೊಸ ಕಾನೂನೇನಾದರೂ ಜಾರಿಗೆ ಆಗಿದ್ದೇ ಆದಲ್ಲಿ ಒಂದಷ್ಟು ಕಡಿವಾಣ ಅಂತೂ ಈ ಮೈಕ್ರೋ ಟಾರ್ಚರ್ಗೆ ಬೀಳಬಹುದು ಅನ್ನೋ ನಿರೀಕ್ಷೆ ಇದೆ. ಮೈಕ್ರೋ ಟಾರ್ಚರ್ಗೆಂದೇ ರಾಜ್ಯದಲ್ಲಿ ಹೊಸ ಕಾನೂನು ಬರುವ ನಿರೀಕ್ಷೆ ಇದೆ. ಅಂದರೆ ಈ ಕಾನೂನಿನ ಅನ್ವಯ ಕಂಡವರಿಗೆ ಸಿಕ್ಕಷ್ಟು ಹಣವನ್ನು ಸಾಲವಾಗಿ ನೀಡುವ ಹಾಗಿರೋದಿಲ್ಲ. ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಾಲವನ್ನು ನೀಡೋದು ಅನಿವಾರ್ಯ ಆಗತ್ತೆ. ಈಗೇನಾಗ್ತಾ ಇದೆ, ಮೈಕ್ರೋ ಫಿನಾನ್ಸ್ಗಳ ಹಾವಳಿ ಹೇಗಾಗ್ತಾ ಇದೆ, ಬಡವರ ಸಾಮರ್ಥ್ಯಕ್ಕಿಂತ ಅಧಿಕ ಸಾಲವನ್ನು ಕೊಟ್ಬಿಡೋದು, ಅದಾದ ನಂತರದಲ್ಲಿ ಅವ್ರು ತೀರಿಸ್ಲಿಕ್ಕಾಗದೆ ಒದ್ದಾಡೋದು, ತೀರಿಸ್ಲಿಕ್ಕಾಗಲ್ಲ ಅಂತ ಗೊತ್ತಿದ್ದು ಕೂಡ ಸಾಲ ಕೊಟ್ಟು ನಂತರದಲ್ಲಿ ಅವ್ರಿಗೆ ಟಾರ್ಚರ್ ಕೊಡೋದು, ಅಂತಿಮವಾಗಿ ಮಾನ ಮರ್ಯಾದೆಗೆ ಅಂಜಿ ಆತ್ಮಹತ್ಯೆಗೆ ಶರಣಾಗೋದು. ಈಗೊಂದು ಸರ್ಕಲ್ ಆಗಿ ಹೋಗಿದೆ. ಈಗ ಬಡವರ ಸಾಮರ್ಥ್ಯಕ್ಕಿಂತ ಅಧಿಕ ಸಾಲವನ್ನು ಪಡೀತಿದ್ದಾರೆ. ಬೇಕಂತಲೇ ಈ ಕಂಪನಿಗಳು ಹೆಚ್ಚು ಸಾಲವನ್ನು ಕೊಡ್ತಾ ಇವೆ. ಇನ್ನು ಮುಂದೆ ಎಷ್ಟು ಸಾಲ ಕೊಟ್ಟರು ಅನ್ನೋದನ್ನು ಸರ್ಕಾರಕ್ಕೆ ತಿಳಿಸ್ಬೇಕಾಗತ್ತೆ. ಸರ್ಕಾರದ ಆನ್ಲೈನ್ ಪೋರ್ಟಲ್ನಲ್ಲಿ ಎಲ್ಲ ಮಾಹಿತಿಯನ್ನು ಕೂಡ ಅಪ್ಡೇಟ್ ಮಾಡಬೇಕಾಗತ್ತೆ. ಆನ್ಲೈನ್ನಲ್ಲೇ ಸಾಲಕ್ಕೆ ಅಪ್ಲಿಕೇಶನ್, ಸಾಲ ನೀಡಿಕೆ ಇದೆಲ್ಲ ಪ್ರಕ್ರಿಯೆಗಳು ಕೂಡ ಆಗಬೇಕಾಗುತ್ತೆ. ಜೊತೆಗೆ ಬಹಳ ಮುಖ್ಯವಾಗಿ ರಿಸರ್ವ್ ಬ್ಯಾಂಕ್ನ ನೀತಿಗೆ ಅನುಗುಣವಾಗಿ ಬಡ್ಡಿ ಪ್ರಮಾಣವನ್ನು ನಿಗದಿ ಮಾಡಬೇಕಾಗತ್ತೆ. ರಾಜ್ಯದಲ್ಲಿ ಕಂಪನಿಗಳು ಕಡ್ಡಾಯವಾಗಿ ಮೈಕ್ರೋ ಫಿನಾನ್ಸ್ ಕಂಪನಿಗಳು ಕಡ್ಡಾಯವಾಗಿ ರಿಜಿಸ್ಟರ್ಡ್ ಇರಬೇಕಾಗತ್ತೆ. ಯಾವಾಗ ಬೇಕಿದ್ರೂ ಈ ನೋಂದಣಿಯನ್ನು ರದ್ದು ಮಾಡುವ ಅವಕಾಶ ಸರ್ಕಾರದ ಕೈಗೆ ಸಿಗತ್ತೆ. ಯಾವ ವಸ್ತು ಆಸ್ತಿಗಳನ್ನು ಅಡಮಾನ ಇಡಿಸ್ಕೊಳ್ಳುವಂತಿಲ್ಲ ಸಾಲ ಕೊಡುವಾಗ. ಇನ್ನು ಮಧ್ಯವರ್ತಿಗಳ ಮೂಲಕ ಕೂಡ ದಬ್ಬಾಳಿಕೆ ಮಾಡುವಂತಿಲ್ಲ. ಆದಷ್ಟು ಶೀಘ್ರದಲ್ಲಿ ಈ ಹೊಸ ಕಾನೂನು ಜಾರಿಗೆ ಬಂದಿದ್ದೇ ಆದಲ್ಲಿ ಮೈಕ್ರೋ ಫಿನಾನ್ಸ್ನ ಈ ಕಿರುಕುಳ ಕಾಟ ಒಂದಷ್ಟು ಬ್ರೇಕ್ ಬೀಳಬಹುದು ಅನ್ನೋ ನಿರೀಕ್ಷೆ ಇದೆ. ಯಾವುದೇ ಕಾರಣಕ್ಕೆ ವಿಳಂಬ ಆಗ್ತಾ ಇದ್ರೂ ಕೂಡ ಸರ್ಕಾರ ಪ್ರಿಯಾರಿಟಿ ಬೇಸಿಸ್ ಮೇಲೆ ಇದೊಂದು ಕಾನೂನನ್ನು ಜಾರಿಗೆ ತರಲಿ ಅನ್ನೋ ನಿರೀಕ್ಷೆ ಅಪಾರ ಸಂಖ್ಯೆಯ ಜನ